ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳು 71ನೇ ಅಧ್ಯಾಯ 4ನೇ ವಚನ. ದೇವರೇ, ನನ್ನನ್ನು ದುಷ್ಟನ ಕೈಯಿಂದಲೂ ಅನ್ಯಾಯ ಬಲಾತ್ಕಾರಿಯ ವಶದಿಂದಲೂ ತಪ್ಪಿಸು. ಹೌದು ಪ್ರಿಯರೇ, ದೇವರು ನಮ್ಮ ಎಲ್ಲ ಒಂದು ಕೆಡುಕನಿಂದ, ದುಷ್ಟರಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ಏನು ಮಾಡಬೇಕಂದ್ರೆ ಪ್ರತಿನಿತ್ಯ ದೇವರು ಹೇಳಿದಾಗೆ ನಡೆಯಬೇಕು. ಆತನ ಹೆಜ್ಜೆಯ ಜಾಡಲೆಯನ್ನು ನಡೆದಾಗ ಎಲ್ಲ ಒಂದು ದುಷ್ಟತ್ವದಿಂದ, ಬಲಾತ್ಕಾರದಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಆಶ್ರದ ನಿಧಿಯಾಗಿ ಇಡುತ್ತಾನೆ. ವಾಕ್ಯದಲ್ಲಿ ನೋಡುವಾಗ ಹಾನೋಕನು ದೇವರೊಟ್ಟಿಗೆ ನಡೆದಿದ್ದಾನೆ ಪ್ರಿಯರೇ. ಆದ್ದರಿಂದ ಆತನ ಮರಣವನ್ನು ನೋಡದೆ ದೇವರ ಹತ್ತಿರ ಹೋಗಿದ್ದಾನೆ ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಮತ್ತೆ ಆದಾಮು ಅವರನ್ನು ನೋಡಿದಾಗ ಪ್ರತಿದಿನ ಸಂಜೆ ಕೂಡ ದೇವರ ಒಂದು ಸಹವಾಸದಲ್ಲಿದ್ದರು. ದೇವರ ಸಹವಾಸದಲ್ಲಿದ್ದಾಗ ಅವರು ಆಶ್ವಾಸಿಸಲ್ಪಟ್ಟಿದರು ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಆದ್ದರಿಂದ ನಾವು ಕೂಡ ಪ್ರತಿನಿತ್ಯ ವಾಕ್ಯ ಓದುತ್ತಾ, ಪ್ರಾರ್ಥನೆ ಮಾಡುತ್ತಾ ಆತನ ಸಹವಾಸದಲ್ಲಿರಬೇಕು, ಆತನ ಜೊತೆಯಲ್ಲಿ ನಡೆಯಬೇಕು. ಆತನ ಹೇಳಿದ ವಾಕ್ಯಗಳನ್ನು ಪ್ರಕಾರ ನಾವು ಲೋಕದಲ್ಲಿ ಜೀವಿಸಿದಾಗ ಖಚಿತವಾಗಿ ದೇವರು ಕೂಡ ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ನಾವು ಏನೇ ಮಾಡಿದ್ರು ವಿಶ್ವಾಸದಿಂದ ನಾವು ಪ್ರಾರಂಭ ಮಾಡಬೇಕು. ಯಾವಾಗಂದ್ರೆ ನಾವೊಂದು ಓದುವಾಗ, ಇಲ್ಲ ಕೆಲಸ ಆಗಲಿ ಯಾವುದೇ ಒಂದು ನಾವು ಮಾಡುವಾಗ ಪ್ರಾರ್ಥನೆ ಮಾಡಬೇಕು. ನಮ್ಮ ಈ ಒಂದು ಕೆಲಸದಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ವಿಶ್ವಾಸದಿಂದ ಮಾಡಿದಾಗ ಖಚಿತವಾಗಿ ದೇವರು ನಮ್ಮ ವಿಶ್ವಾಸವನ್ನು ಕಂಡು ನಾವು ಮಾಡುವ ಎಲ್ಲ ಒಂದು ಕೆಲಸದಲ್ಲಿ, ಉದ್ಯೋಗದಲ್ಲಿ, ಸೇವೆ ಎಲ್ಲವನ್ನು ಕೂಡ ಆಶೀರ್ವದಿಸಿ ಫಲಭರಿತರನ್ನಾಗಿ ಮಾಡುತ್ತಾರೆ ಪ್ರೇರೆ. ಅಷ್ಟಲ್ಲದೆ ದೇವರ ಸನ್ನಿಧಿಯನ್ನು, ದೇವರ ಮಂದಿರವನ್ನು ಪ್ರೀತಿಸುವವರಾಗಿರಬೇಕು ನಾವು. ವಾಕ್ಯದಲ್ಲಿ ಅನೇಕ ರಾಜರು ದೇವರ ಮಂದಿರವನ್ನು ಪ್ರೀತಿಸಿದ್ದಾರೆ. ಉದಯ ಕಾಲದಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು, ದೇವರ ಮಂದಿರವನ್ನು ಸರಿಪಡಿಸುತ್ತಿದ್ದರು ಅಂತ ನಾವು ವಾಕ್ಯದಲ್ಲಿ ನೋಡಿದ ಪ್ರಕಾರ ನಾವು ಕೂಡ ದೇವರ ಮಂದಿರವನ್ನು ಪ್ರೀತಿಸಬೇಕು, ಮಂದಿರದಲ್ಲಿ ಪರಿಚರ್ಯೆ ಮಾಡಬೇಕು. ಮಂದಿರ ಅಭಿವೃದ್ಧಿಗಾಗಿ ನಮ್ಮ ಒಂದು ಆರ್ಥಿಕ ಸಹಾಯವನ್ನು ಮಾಡಿದಾಗ ದೇವರು ಖಂಡಿತವಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡುವುದಾಗಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಪ್ರತಿದಿನ ದೇವರಿಗೆ ನಮ್ಮ ಸಮಯವನ್ನು ಕೊಡಬೇಕು. ನಮಗೆ ಕೊಟ್ಟ ತಲಾಂತಗಳನ್ನು ದೇವರಿಗಾಗಿ ಉಪಯೋಗಿಸಬೇಕು. ನಮಗೆ ಕೊಟ್ಟ ಆರ್ಥಿಕ ಸಹಾಯವನ್ನು ಕೂಡ ದೇವರ ಸೇವೆಗೆ, ಪರಿಚಯಕ್ಕೆ ಉಪಯೋಗಿಸಿದಾಗ ದೇವರು ಖಂಡಿತವಾಗಿ ಎಲ್ಲ ಒಂದು ದುಷ್ಟತನದಿಂದ, ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಈ ಲೋಕದಲ್ಲಿ ನಮ್ಮನ್ನು ಆಶೀರ್ವಾದವಾಗಿ ಇಡುತ್ತಾರೆ. ಅನೇಕರಿಗೆ ನಾವು ಕೊಡುವ ಒಂದು ಕೈಗಳಾಗಿ ನಮ್ಮ ಕೈಗಳನ್ನು ಕೂಡ ಮಾಡುತ್ತಾರೆ. ಅಂತ ಒಂದು ಸುಖಮಯ, ಸಂತೋಷಕರವಾದ, ಆರೋಗ್ಯಕರವಾದ ಒಂದು ಜೀವನ ಜೀವಿಸುವುದಕ್ಕೆ ಪರಿಶುದ್ಧಾತ್ಮ ತಂದೆ ನಮ್ಮೆಲ್ಲರೂ ಕೂಡ ಸಹಾಯ ಮಾಡಲಿ. ಆಮೆನ್.